ತನ್ನ 23 ವರ್ಷದ ಪಯಣದಲ್ಲಿ ತನ್ನ ಪಾವಿತ್ರ್ಯತೆ, ಪ್ರಾಮಾಣಿಕತೆ, ಬದ್ಧತೆಯನ್ನು ಕಾಪಾಡಿಕೊಂಡು ಬಹಳ ದೀರ್ಘವಾದಂಥ ದಾರಿಯಿಂದ ಸಾಗಿದೆ. ಮುಂದೆ ಕೂಡ ಯಶಸ್ವಿಯಾಗಿ ಸಾಗ್ತದೆ ಅಂತ ನನಗೆ ನಂಬಿಕೆ ಕೂಡ ಇದೆ. ಕಲಬುರಗಿಯಲ್ಲಿ ಹೋರಾಟಗಳೇ ಜಾಸ್ತಿ ನಡೀತಿರ್ತವೆ. ನಾನು ಬಹಳ ಜನ ಹಳೆ ಮೈಸೂರಿನ ಸ್ನೇಹಿತರು ಕೇಳಿದ್ರು, ಖಾದರ್ ಸಾಹೇಬ್ ಯಾಕೆ ಕಲಬುರಗಿಯಲ್ಲಿ ಬರೀ ಹೋರಾಟಗಳು ನಡೀತಾವ, ಕೆಲಸ ಇಲ್ಲ ಅಂತಲ್ಲ. ಕಲಬುರಗಿಯಲ್ಲಿ ಸಮಸ್ಯೆಗಳು ಅಷ್ಟೇ ಇದ್ದಾವೆ. ಸಮಸ್ಯೆಗಳಿದ್ದ ಕಾರಣಕ್ಕಾಗಿ ಹೋರಾಟಗಳು ನಡೀತವೆ. ಇದನ್ನು ನಮ್ಮ ಸರ್ಕಾರದವರು ಅರ್ಥ ಮಾಡಿಕೊಳ್ಳಬೇಕು. ನಾನು ವಾರ್ತಾಭಾರತಿಯಿಂದ ನಿರೀಕ್ಷೆ ಅಪೇಕ್ಷೆ ಮಾಡ್ತಾ ಇರೋದೇನೆಂದ್ರೆ, ಇಲ್ಲಿ ಜನರ ಸಮಸ್ಯೆಗಳನ್ನ, ನೋವುಗಳನ್ನ, ನಿಲುವುಗಳನ್ನ ಪತ್ರಿಕೆ ಮುಖಾಂತರ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಪೂರಕವಾಗಿ ಸಹಾಯ ಮಾಡಲಿ ಅಂತ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ. ನಮ್ಮ ಚಾರ್ನಲ್ಲಿ ನಿರ್ಭಯ, ಹಿಂದುಗಡೆ ಚಳವಳಿ ನಿರಂತರವಾಗಿ ನಡೀತವೆ. ಯಾರಿಗೂ ಹೆದರ್ಬೇಕಾದಂತ ಇಲ್ಲ. ಯಾಕಂದ್ರೆ ನಾವೆಲ್ಲ JP ಚಳವಳಿಯಿಂದ ರಾಜಕಾರಣಕ್ಕೆ ಬಂದಂಥವ್ರು. ನಿರ್ಭಯ ಬನು ಅಂತ ಹೇಳಿದ್ರು, ಯಾರಿಗೂ ಹೆದರಬೇಡಿ ಅಂತ. ಇವತ್ತು ನಿರ್ಭಯ ಬನುವಂತ ನಿಮ್ಮ ಪತ್ರಿಕೆ ನಿಲುವು ಇರ್ತದೆ ಅಂತ ನನಗೆ ನಂಬಿಕೆ ಇದೆ. ಈಗ ಪ್ರಕಾಶ್ ರಾಜ್ ಅವರು ಲಂಕೇಶ್ ಅವ್ರ ಬಗ್ಗೆ ಬದಲಾವಣೆಯನ್ನು ಗಾಳಿ ಬೀಸ್ತದೆ ಅನ್ನುವಂಥದ್ದು ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಲಂಕೇಶ್ ಪತ್ರಿಕೆ ಮಾಡಿ ತೋರಿಸು. ಅದೇ ತರ ಹಿಂದೆ ಖಾದರ್ ಸಾಹೇಬ್ ಬ್ಲೀಚ್ ಪತ್ರಿಕೆ ಇತ್ತು. RK ಕರಂಜಿ ಅವ್ರ ಬ್ಲೀಚ್ ಪತ್ರಿಕೆ ಹೊರಗೆ ಬಂದ್ರೆ ಒಂಥರ ಪಟಾಕಿ ಹಾರಿದಾಗೆ. ಅಷ್ಟೊಂದು ವಿಚಾರಗಳನ್ನ, ಸಮಸ್ಯೆಗಳನ್ನ ಸರ್ಕಾರದ ಮುಲಾಜಿಲ್ದೇನೆ ಮುಖಕ್ಕೆ ಎಸೆಯುವಂತ ಕೆಲಸವನ್ನ RK ಕರಂಜಿ ಮಾಡ್ತಾ ಇದ್ರು. ಕರೆಂಟ್ ಮಾಡ್ತಾ ಇತ್ತು, ಶಂಕರ್ ಸ್ವೀಕ್ಲಿ ಮಾಡ್ತಾ ಇತ್ತು, ಧರ್ಮಯುಗ್ ಮಾಡ್ತಾ ಇತ್ತು. ನಮ್ಮ ಕರ್ನಾಟಕದಲ್ಲಿ ಲಂಕೇಶ್ ಪತ್ರಿಕೆ ಮತ್ತು ಕೆಲವು ಪತ್ರಿಕೆಗಳು ನಿಷ್ಪಕ್ಷಪಾತವಾಗಿ, ನಿರ್ಭಯವಾಗಿ ಮಾಧ್ಯಮಗಳಲ್ಲಿ ಬರೀತವೆ ಅನ್ನುವಂಥದ್ದು ನಮ್ಗೆ ಅನುಭವ ಇದೆ. ಬಹುತೇಕ ಪತ್ರಿಕೆಗಳ ಹೆಸರು ಹೇಳಿದ್ರೆ ಯಾರ ಕಡೆ ಒಲವಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದು. ಇಂಥ ಪತ್ರಿಕೆ ಇಂಥ ಕಡೆ ಇದೆ, ಇಂಥ ಪತ್ರಿಕೆ ಇಂಥ ಕಡೆ ಇದೆ. ವಾರ್ತಾಭಾರತಿ ಯಾರ ಪರವಾಗಿನೂ ಬೇಡ, ನಿಜವಾದ ವಾಸ್ತವಿಕ ಗತಿ ಮೇಲೆ ಪತ್ರಿಕೆ ನಂದು ಒಂದು ತಕ್ಕಡಿಯಾಗಿ ಕೆಲಸ ಮಾಡಲಿ, ಇಲ್ಲಿ ನ್ಯಾಯ ಅನ್ಯಾಯದ ಬಗ್ಗೆ ಎತ್ತಿ ತೋರಿಸಲಿ, ಇಲ್ಲಿ ಜನರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಕೆಲಸ ಮಾಡಲಿ ಅಂತ ಹೇಳ್ತಾ, ಇವತ್ತೇನು ಪತ್ರಿಕೆ ಬಿಡುಗಡೆ ಆಗ್ತಾ ಇದೆ, ದಯಮಾಡಿ ನಾನು ವಿನಂತಿ ಮಾಡ್ಕೊತೇನೆ. ಕಲಬುರಗಿಯಲ್ಲಿ ಸ್ವಲ್ಪ ನಮ್ಮದು ಕೆಟ್ಟ ಚಾಳಿ ಇದೆ. ಪತ್ರಿಕೆ ಖರೀದಿ ಮಾಡೋದಿಲ್ಲ ನಾವು. ಜಾಸ್ತಿ ಇದ್ದಂಗೆ ವಿಚಾರ ದೊಡ್ಡ ವಿಚಾರ, ಹಾಗಾಗಿ ಪತ್ರಿಕೆಯನ್ನು ಖರೀದಿ ಮಾಡಿ ಓದುವಂತಹ ಕೆಲಸವನ್ನು ಮಾಡಬೇಕು. ನಾನು ಪತ್ರಿಕೆಯಲ್ಲಿ ವಿನಂತಿಗಳು ಮಾಡೋದೇನೆಂದ್ರೆ, ಈ ಭಾಗದ ಇನ್ನೂ ಅನೇಕ ಐತಿಹಾಸಿಕ ಘಟ್ಟಗಳು ನಮ್ಮ ಜನರಿಗೆ ಪರಿಚಯನೇ ಆಗಿಲ್ಲ. ಯೂಸುಫ್ ಮೇಯರಲ್ಲಿ ಯಾರು ಅಂತ ಕೇಳಿದ್ರೆ ಬಹಳಷ್ಟು ರಾಜಕಾರಣಿಗಳಿಗೆ ಯಾರಿಗೂ ಗೊತ್ತಿಲ್ಲ. ಯೂಸುಫ್ ಮೇಯರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಸ್ಲೋಗನ್ ಕೊಟ್ಟವರೇ ಯೂಸುಫ್ ಮೇಯರಲ್ಲಿ, ಆದರೆ ಇವತ್ತು ಬಹಳ ಜನಕ್ಕೆ ಗೊತ್ತೇ ಇಲ್ಲ. ಅಷ್ಟೇ ನಮ್ಮ ಕಡ್ಕೋಳ ಮಡಿವಾಳಪ್ಪನ ಬಗ್ಗೆ ಬಹಳ ಜನಕ್ಕೆ ಗೊತ್ತಿಲ್ಲ, ನಮ್ಮ ಜಲಾಲ್ ಸಾಬನ ಬಗ್ಗೆ ಗೊತ್ತಿಲ್ಲ, ನಮ್ಮ ಫಕೀರೇಶ್ ಬಗ್ಗೆ ಗೊತ್ತಿಲ್ಲ. ಹೀಗೆ ನಮ್ಮ ಸುಲೇಮಾನ್ ಖತೀಬ್ ಅಂತ ಒಬ್ಬರು ಇಲ್ಲಿ ಕವಿ ಇದ್ರು. ಆಳೋ ಪಕ್ಷದ ಬಗ್ಗೆ ಪ್ರಕಾಶ್ ರಾಜ್ ಮತ್ತು ವರದರಾಜನ್ ಅವರು ಹೇಳಿದರೆ ನಾನು ಅದರ ಬಗ್ಗೆ ಹೇಳಿದೆ. ಒಂದು ತುಷ್ಟೀಕರಣದಿಂದ ನಾವು ಹಾಳಾಗ್ತಾ ಇದ್ದೀವಿ. ಅದು ಹಿಂದೂ ತುಷ್ಟೀಕರಣ ಆಗಿರ್ಬೋದು, ಮುಸ್ಲಿಂ ತುಷ್ಟೀಕರಣ ಆಗಿರ್ಬೋದು. ಫಂಡಮೆಂಟಲಿಸಮ್, ಹಿಂದೂ ಫಂಡಮೆಂಟಲಿಸಮ್ ಇರ್ಬೋದು ಮತ್ತು ಮುಸ್ಲಿಂ ಫಂಡಮೆಂಟಲಿಸಮ್ ಇರ್ಬೋದು, ಎರಡಕ್ಕೂ ಖಂಡಿಸಬೇಕು ನಾವು. ಎರಡೂ ಕೂಡ ಸಮಾಜಕ್ಕೆ ಬಹಳ ದೊಡ್ಡ ಅಪಾಯ. ಅಂಥ ಕೆಲಸವನ್ನು ನಮ್ಮ ವಾರ್ತಾಭಾರತಿ ಮುಂದಿನ ದಿನಗಳಲ್ಲಿ ಮಾಡ್ತದೆ. ಮತ್ತೆ ಮತ್ತೆ ವಾರ್ತಾಭಾರತಿ ಇಂಥ ಸಮಾವೇಶಗಳನ್ನು ನಡೆಸೋ ಮುಖಾಂತರ ಜನರಿಗೆ ಒಂದು ಹೊಸ ಸಂದೇಶವನ್ನು ಸಾರ್ತಾ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಧರ್ಮ ಮತ್ತು ನಮ್ಮ ಭಾರತದ ಸಮಾಜ ಸಂಕೀರ್ಣವಾದಂಥ ಸಮಾಜ. ಡಾಕ್ಟರ್ ಲೋಹಿಯರ್ ಅವರು ಒಂದು ಮಾತು ಹೇಳ್ತಾರೆ, ರಿಲಿಜನ್ ಇಸ್ ಎ ಲಾಂಗ್ ಟರ್ಮ್ ಪಾಲಿಟಿಕ್ಸ್, ಪಾಲಿಟಿಕ್ಸ್ ಇಸ್ ಎ ಶಾರ್ಟ್ ಟರ್ಮ್ ರಿಲಿಜನ್. ಧರ್ಮದ ಗುರುಗಳು ಕೂಡ ಇಲ್ಲಿ ಕೂತಿದ್ದಾರೆ, 3 ಜನ. ಧರ್ಮವು ಕೂಡ ದೀರ್ಘಕಾಲದ ಒಂದು ರಾಜಕಾರಣ, ಬದಲಾವಣೆ ತರುವಂಥದ್ದು. ರಾಜಕಾರಣ ಕೂಡ ಅಲ್ಪಕಾಲದ ಧರ್ಮ ಅದು. ಹಾಗಾಗಿ ನಾವಿಬ್ಬರೂ ಕೂಡಿ ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲ ನಮಸ್ಕಾರ. ಧನ್ಯವಾದ. ನಿಮ್ಮ ಬದುಕು, ಮಾತು ಎಲ್ಲವೂ ಸ್ಫೂರ್ತಿ.